ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೆಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರದಲ್ಲಿ. ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ 150 ರೂಪಾಯಿಗಳು ಮಾತ್ರವೇ. ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ, ಸಂತೋಷ ಟನ್ನುಗಳಲ್ಲಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಆಪೋಸಿಟ್ ಪಬ್ಲಿಕ್ ಗಾರ್ಡನ್, ರಾಯಚೂರ್. ನಮಸ್ಕಾರ ವೀಕ್ಷಕರು, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಏಮ್ಸ್ ಹೋರಾಟಕ್ಕೆ ಶಾಸಕರುಗಳು ನೇತೃತ್ವ ವಹಿಸಲಿ, ಪರ ವಿರೋಧ ಕೇಸ್ ಹಿಂಪಡೆಯಲಿ. ರಾಜೇಶ್ ಕುಮಾರ್. ಕಟ್ಟಡ ಕಾರ್ಮಿಕರ ಸೆಸ್ ಹಣ ದುರ್ಬಳಕೆ, ಕಾರ್ಮಿಕ ಸಚಿವರಿಂದ ಯೋಜನೆಗಳಿಗೆ ಅನವಶ್ಯಕ ಯೋಜನೆಗಳಿಗೆ ಟೆಂಡರ್. ಈರಣ್ಣ ಆರೋಪ. ಯಾದಗಿರಿ ಜಿಟಿಡಿಸಿ ಕೋರ್ಸ್ಗಳ ಪ್ರವೇಶ ಪಡೆಯಲು ಅವಕಾಶ. ರವಿಚಂದ್ರ. ಬೇಡಿಕೆ ಕುಸಿತ, ಆರ್ಟಿಪಿಎಸ್ 7 ಘಟಕಗಳು ಸ್ಥಗಿತ. ಜಿಲ್ಲೆಯ ಉಡುಂಗುಲ್ ಖಾನಾಪುರ್ ಸರ್ಕಾರಿ ಶಾಲೆಯಲ್ಲಿ ವೈದ್ಯರ ದಿನಾಚರಣೆ. ವಾರ್ತೆಗಳ ವಿವರ. ಜಿಲ್ಲೆಗೆ ಏಮ್ಸ್ ಮಂಜೂರಾತಿ ಮುಖ್ಯವೇ ಹೊರತು ಭಿನ್ನಾಭಿಪ್ರಾಯಗಳಿಂದ ಸಮಸ್ಯೆ ಪರಿಹಾರವಾಗುವುದಿಲ್ಲ. ಏಮ್ಸ್ ಹೋರಾಟಗಾರರು ಹಾಗೂ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರುಗಳ ಪ್ರತಿಷ್ಠೆ ಬಿಟ್ಟು ಐಐಟಿ ಮಾದರಿ ಹೋರಾಟ ರೂಪಿಸಬೇಕೆಂದು ವಿದ್ಯಾರ್ಥಿ ಸಂಘದ ರಾಜ್ಯಾಧ್ಯಕ್ಷ ರಾಜೇಶ್ ಕುಮಾರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಐಐಟಿಗೆ ನಡೆದ ಹೋರಾಟ ಐತಿಹಾಸಿಕವಾಗಿದ್ದು ಉಪವಾಸ ಸತ್ಯಾಗ್ರಹ ನಡೆಸಲಾಗಿತ್ತು. ಅಂದಿನ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿಯೂ ಸಭೆ ನಡೆಸಿ ಐಐಟಿ ಕೈ ತಪ್ಪಿರುವ ಹಿನ್ನೆಲೆಯಲ್ಲಿ ಏಮ್ಸ್ ನೀಡುವುದಾಗಿ ಭರವಸೆ ನೀಡಲಾಗಿತ್ತು. ಯಾರು ಕೇಳದೆ ಇದ್ದರೂ ಐಐಟಿ ನೀಡಿ ಸಮಾಧಾನಗೊಳಿಸಲಾಗಿತ್ತು. ಆದರೆ ಈ ಭಾಗಕ್ಕೆ ಏಮ್ಸ್ ಮಂಜೂರಾತಿ ಅವಶ್ಯಕತೆ ಇದೆ. ಬಿಜೆಪಿ ಸರ್ಕಾರ ಹೈದರಾಬಾದ್ ಕರ್ನಾಟಕವನ್ನು ಕಲ್ಯಾಣ ಕರ್ನಾಟಕವಾಗಿ ಹೆಸರು ಬದಲಿಸಿತೇ ಹೊರತು ಡಬಲ್ ಇಂಜಿನ್ ಸರ್ಕಾರವಿದ್ದರೂ ಏಮ್ಸ್ ಮಂಜೂರಾತಿ ಭರವಸೆ ನೀಡಲಿಲ್ಲ. ಕೇವಲ ಹೆಸರು ಬದಲಾವಣೆಯಿಂದ ಕಲ್ಯಾಣವಾಗಲಿಲ್ಲ. ಕೂಡಲೇ ಹೆಸರು ರದ್ದುಗೊಳಿಸಿ ಹೈದರಾಬಾದ್ ಕರ್ನಾಟಕವೆಂದು ಕರೆಯಬೇಕೆಂದರು ಹಾಗೂ ಆಕ್ರೋಶ ವ್ಯಕ್ತಪಡಿಸಿದರು. ನಾವು ಎಲ್ಲರೂ ಸೇರಿ ಒಗ್ಗೂಡಿಕೊಂಡು ನಾವು ಹೋರಾಟ ಮಾಡ್ತಕ್ಕಂಥ ಸಂದರ್ಭಗಳು ಬಂದಿದೆ. ನಾವು ಬೇರೆ ಬೇರೆ ಭಿನ್ನವಾಗಿ ಯಾರು ಕಾಣಿಸ್ಕೊಳ್ಳೋದನ್ನು ನಾವು ಉದ್ದೇಶಕ್ಕಾಗಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ಆಲ್ರೆಡಿ ಈಗ ನಮ್ಮ ರಾಯಚೂರು ಜಿಲ್ಲೆಗೆ ಅಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಏಮ್ಸ್ ಅತಿ ಅವಶ್ಯಕತೆ ಇದೆ. ಈಗ ನಾವು ಸುಮಾರು ಐಐಟಿ ಹೋರಾಟದಿಂದಲೂ ಆ ಬೇಡಿಕೆಯನ್ನು ಇಟ್ಕೊಂಡು ಬಂದಿದ್ದೀವಿ ಸುಮಾರು ವರ್ಷಗಳ ಹಿಂದೆ. ಆ ಐಐಟಿ ಹೋರಾಟದಲ್ಲಿ ನಂದು ಒಂದು ಸಣ್ಣ ಸೇವೆ ಇದೆ. 15 ದಿನ ಉಪವಾಸ ಸತ್ಯಾಗ್ರಹ ಕುಂತ ಸಂದರ್ಭದಲ್ಲಿ ನನ್ನ ಜೊತೆಯಲ್ಲಿ ಅಮ್ಮಣ್ಣ ಅರೋಳಿಕರ್ ಅವರು, ಅಂಬರೀಷ್ ಅವರು ಮತ್ತು ರಾಜೇಶ್ ಅನ್ನೋ ಒಬ್ಬರು ವ್ಯಕ್ತಿ ಬಿಸ್ನೆಸ್ ಮ್ಯಾನ್ ಅವರು ಹಾಗೂ ಇನ್ನೂ ಹಲವಾರು ಜನ ಉಪವಾಸ ಸತ್ಯಾಗ್ರಹ ನನ್ನ ಪಕ್ಕದಲ್ಲಿ ಕೂತ್ಕೊಂಡಿದ್ದರು. ಎಲ್ಲರೂ ಅಡ್ಮಿಟ್ ಆದಂಥ ಸಂದರ್ಭದಲ್ಲಿ ನಂದು ಒಂದು ದಿನ ಬಂದು ಊಟ ಸೇರದೆ ಇದ್ದು BP ಡೌನ್ ಆಗಿ ನಾಲಿಗೆ ಮೇಲೆ ಬ್ಲೀಡಿಂಗ್ ಆಗಿ DC ಅವರು ಸೆಷನ್ ಸಿಂಗಲ್ ಸರ್ಗೆ ಡಾಕ್ಟರ್ ರಿಪೋರ್ಟ್ ಕೊಟ್ಟಾಗ ಅವರು ಒಂದು ದಿನ ಅಡ್ಮಿಟ್ ಆಗುವಂಥ ಸಂದರ್ಭ ಬಂದಿತ್ತು. ಅಂಥ ಸಂದರ್ಭದಲ್ಲಿ ನಾವು ಅಡ್ಮಿಟ್ ಆದರೆ ನಮಗೆ ಏನಾದರೂ ಆದರೆ ನಮ್ಮ ಭಾಗಕ್ಕೆ ನ್ಯಾಯ ಸಿಗಬೇಕಲ್ಲ ಅನ್ನೋದು ನಮ್ಮ ಹಿತದೃಷ್ಟಿ. ಅಂದರೆ ನಮ್ಮ ಪ್ರಾಣ ಅಂಗವನ್ನು ತೊರೆದು ಹೋರಾಟ ಮಾಡಿದಂಥ ಒಂದು ನಿದರ್ಶನಗಳಿದೆ. ಆಗ ಶಶಿಕಾಂತ್ ಸಿಂಗ್ ಅವ್ರಿಗೆ ನಾವು ಹೇಳಿದ್ವಿ, ಇಲ್ಲ ಸರ್ ನಾವು ಅಡ್ಮಿಟ್ ಆಗಬೇಕಾದ್ರೆ ನಾವು ಒಂದು ದೂರು ಅಂತ ಕೊಡ್ತೀವಿ ಅಂತ ಹೇಳಿದ್ವಿ. ಸರಿ, ದೂರನ್ನು ತಗೊಳ್ಳೋಕ್ಕೆ ಬರೋದಿಲ್ಲ, ಅರ್ಜಿ ಅಂತ ಕೊಡಿ ನಾವು ತಗೊಳ್ತೀವಿ ಅಂತ ಆಗಿನ ದಿನಮಾನಗಳಲ್ಲಿ ಅವತ್ತು ಮಧ್ಯರಾತ್ರಿ 1 ಗಂಟೆಯಲ್ಲಿ ಇದು ಚರ್ಚೆ ನಡೆದಿದೆ. ಅದು ಮಧ್ಯರಾತ್ರಿ 1 ಗಂಟೆಯಲ್ಲಿ ನಡೆದಿರೋ ಚರ್ಚೆ.
ಬಾರಿ ಶಾಸಕರಾಗಿರುವ ಡಾಕ್ಟರ್ ಶಿವರಾಜ್ ಪಾಟೀಲ್ ಮೊದಲ ಬಾರಿಗೆ ಜೆಡಿಎಸ್ನಿಂದ ಶಾಸಕರಾಗಿದ್ದಾಗ ಅಂದಿನ ಮಾನವ ಸಂಪನ್ಮೂಲ ಸಚಿವೆ ಸ್ಮೃತಿ ಇರಾನಿ ಭೇಟಿ ಸಹಕರಿಸದೇ ಇದ್ದಾಗ ಅವರ ನಡೆಯನ್ನು ಡಾಕ್ಟರ್ ಶಿವರಾಜ್ ಪಾಟೀಲ್ ವಿರೋಧಿಸಿ ನಮ್ಮೆದುರಿಗೆ ಬಂದರೆ ಗುಂಡು ಹಾರಿಸುವುದಾಗಿ ಹೇಳಿದರು. ಆದರೆ ನಂತರ ಅವರ ಬಿಜೆಪಿ ಪಕ್ಷದಿಂದ ಸ್ಪರ್ಧಿಸಿ 2 ಬಾರಿ ಶಾಸಕರಾಗಿದ್ದಾರೆ. ಕೇಂದ್ರ ಬಿಜೆಪಿ ಸರ್ಕಾರವಿದ್ದರೂ ಸರ್ಕಾರ ಸ್ಪಂದಿಸುತ್ತಿಲ್ಲ. 27 ಸಂಘಟನೆಗಳು ಒಗ್ಗೂಡಿ ಬೆಂಗಳೂರಿಗೆ ನಿಯೋಗ ತೆರಳಿ ಎಲ್ಲ ಶಾಸಕರುಗಳು ಬೆಂಬಲಿಸುವಂತೆ ಒತ್ತಾಯ ಮನವಿ ನೀಡಿದರೂ ಯಾವೊಬ್ಬ ಶಾಸಕರು ಸ್ಪಂದಿಸಲಿಲ್ಲ. ಮಾನವೀಯತೆ ದೃಷ್ಟಿಯಿಂದಲೂ ಉತ್ತರಿಸಲು ಸಹ ಜಿಲ್ಲೆಯ ಶಾಸಕರು ಸ್ಪಂದಿಸಲಿಲ್ಲ. ಎಲ್ಲ ಶಾಸಕರಿಗೂ ಸಹ ಸಮಾನ ಹೊಣೆಗಾರಿಕೆ ಇದೆ. ಡಾಕ್ಟರ್ ಶಿವರಾಜ್ ಪಾಟೀಲ್ ರಾಜೀನಾಮೆ ಬೇಕಿಲ್ಲ. ಎಲ್ಲ ಶಾಸಕರು ಒಂದೇ ನಿರ್ಧಾರಕ್ಕೆ ಬರಬೇಕಾಗುತ್ತದೆ. ಶಾಸಕರು ಪ್ರತಿಷ್ಠೆಯಾಗಿ ಸ್ವೀಕರಿಸದೆ ಏಮ್ಸ್ ಹೋರಾಟಗಾರರ ವಿರುದ್ಧ ದಾಖಲಿಸಿರುವ ದೂರು ಹಿಂಪಡೆಯಬೇಕು. ಜಿಲ್ಲೆಯ ಎಲ್ಲ ಶಾಸಕರು ಸಚಿವರುಗಳೇ ಹೋರಾಟ ನೇತೃತ್ವ ವಹಿಸಿ ಎಲ್ಲ ಸಂಘಟನೆಗಳು ಒಗ್ಗೂಡಿ ಹೋರಾಟ ನಡೆಸಬೇಕು. ಏಮ್ಸ್ ಹೋರಾಟಗಾರರು ತಾಳ್ಮೆ ಕಳೆದುಕೊಂಡು ಮಾತನಾಡಬಾರದು. ಶಾಸಕರು ಪ್ರತಿಯಾಗಿ ಶಕ್ತಿ ಪ್ರದರ್ಶನ ನಡೆಸುವುದು ಅವಶ್ಯಕತೆ ಇಲ್ಲ. ಏಮ್ಸ್ ಹೋರಾಟ ದಿಕ್ಕು ತಪ್ಪದಂತೆ ಸಂಘಟಿತ ಹೋರಾಟಕ್ಕೆ ಎಲ್ಲರೂ ಕೈ ಜೋಡಿಸಬೇಕೆಂದರು. ಜೆಡಿಎಸ್ ಇಂದ ಪ್ರಥಮ ಬಾರಿಗೆ ಆಯ್ಕೆಯಾಗಿದ್ದರು ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು. ಆಗ ನಮ್ಮದು ಹೋರಾಟ ನಡೆದಿತ್ತು, IIT ಹೋರಾಟ ನಡೆದಿತ್ತು. ಆ IIT ಹೋರಾಟಕ್ಕೆ ಅವರು ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ಅವರ ಹಿಂಭಾಗದವರೊಂದಿಗೆ, ಅವರ ಫಾಲೋವರ್ಸ್ರೊಂದಿಗೆ, ಅವರ ಪಕ್ಷದ ಕಾರ್ಯಕರ್ತರೊಂದಿಗೆ ನಮ್ಮ IIT ಟೆಂಟಿಗೆ ಬಂದು ಬೆಂಬಲ ಸೂಚಿಸಿದರು. ಆ ಭಾಷಣದಲ್ಲಿ ಸ್ಮೃತಿ ಇರಾನಿ ಅವರು ನಮ್ಮನ್ನು ಕೇರ್ಲೆಸ್ ಮಾಡಿದರು. ನಾವು ಮನವಿ ಪತ್ರ ಕೊಡಕ್ಕೆ ಹೋಗಿದ್ವಿ, ನಮ್ಮನ್ನೆಲ್ಲ ಭಾಳ ಕಾಡಿಸ್ಬಿಟ್ರು ಅಂತಂತೇಳಿ ಅವರೇ ಹೇಳಿದ್ರು ಒಂದು ಉದಾಹರಣೆ ಇದೆ. ಅದರ ಜೊತೆಯಲ್ಲಿ ನನ್ನ ಕಣ್ಣೆದುರಿಗೆ ಅವ್ರು ಏನಾದರೂ ಬಂದುಬಿಟ್ಟಿದ್ರೆ ನಾನು ಅವ್ರಿಗೆ ಗುಂಡು ಹಾರಿಸ್ಬಿಡ್ತಿದ್ದೆ ಅಂತ ಹೇಳಿದ್ರು. ನನ್ನ ಕೈಯಲ್ಲಿ ಪಿಸ್ತೂಲ್ ಇದ್ದರೆ ಎದುರಿಗೆ ಬಂದರೆ ಗುಂಡು ಹಾರಿಸ್ತಿದ್ದೆ ಅಂತ ಹೇಳಿದ್ರು. ಆಗ ನಮ್ಗೆ ಅನ್ನಿಸ್ತು, ನಮ್ಮ ಶಾಸಕರಿಗೆ ಎಷ್ಟು ನಮ್ಮ ಭಾಗಕ್ಕೆ ಡೆವಲಪ್ಮೆಂಟ್ ಮಾಡಬೇಕನ್ನೋ ಒಂದು ಕಾನ್ಸೆಪ್ಟ್ ಇದೆ ಅಲ್ಲ. ಆದರೆ ಸರ್ಕಾರಗಳು ಕೆಳಗ ಮೇಲೆ ಮೇಲೆ ಎಲ್ಲ ಬೇರೆ ಬೇರೆ ಇದೆಲ್ಲ, ಪಾಪ ಇವರು ಒಬ್ಬರೇ ಏನು ಮಾಡೋಕ್ಕೆ ಸಾಧ್ಯ ಆಗ್ತದೆ, ಇಲ್ಲಿ ನಮಗೆ ಕಲ್ಲು ಮನ್ನದಾನದಿಂದ ಒಂದು ಹೋರಾಟಕ್ಕೆ ನಿಂತ್ಕೊಂಡಾಗ ನಿಂದಿರಲಿ ಅಂತಂತೇಳಿ ನಮಗೂ ಒಂದು ಹೆಮ್ಮೆಕರ ವಿಷಯ ಆಗಿದೆ. 2ನೇ ಚುನಾವಣೆ ಬಂದಾಗ ಮತ್ತೆ ಪುನಃ BJPಯಿಂದ ಆಯ್ಕೆ ಆಗ್ತಾರೆ. ಯಾಕಂದರೆ ಇವರು ಒಬ್ಬ ವಿದ್ಯಾವಂತರು, ಒಬ್ಬ ಡಾಕ್ಟರು, ನಮಗೆ ಭಾರತಕ್ಕೆ ಏನೋ ಒಂದು ಒಳ್ಳೆಯದು ಮಾಡ್ಬೋದು ಅನ್ನೋ ಒಂದು ಹಿತದೃಷ್ಟಿಯಿಂದ ಮತ್ತೆ 2ನೇ ಬಾರಿಗೆ ಆಯ್ಕೆ ಮಾಡಿದಾಗ ಡಬಲ್ ಇಂಜಿನ್ ಸರ್ಕಾರ ಬರುತ್ತೆ. ಡಬಲ್ ಇಂಜಿನ್ ಸರ್ಕಾರ ಬಂದಮೇಲೆ ಅದೇ ಹೋರಾಟದ ನಮ್ಮಲ್ಲಿ IIT ಮಿಸ್ ಆಗಿದೆ. ನಾನು ಅವತ್ತು CM ಜೊತೆಯಲ್ಲಿ ಮಾತಾಡುವಾಗ ನಾನು ಕೂಡ ಶಾಸಕನಾಗಿ ಆ IIT ಸಭೆಯಲ್ಲಿ CM ಸಿದ್ದರಾಮಯ್ಯ ಸರ್ ಮಾತಾಡುವಾಗ ನಾನು ಇದನ್ನೇ ಸರ್ ನಿಮ್ಮ ಹತ್ರ ಅಂತ ಮತ್ತೆ ಪ್ರಸ್ತಾವ ಅದನ್ನು ಮಾಡಬೇಕಾಗಿತ್ತು. ಅಲ್ಲಿ ಪ್ರಸ್ತಾವ ಮಾಡೋದಿಲ್ಲ. ಆ ಪ್ರಸ್ತಾವ ಮಾಡದೇ ಇರೋ ಕಾರಣ ಏನು? ಸುಮಾರು MLAಗಳಲ್ಲಿ 3 MLAಗಳನ್ನು ನಾನು ಭಾಗದಲ್ಲಿ ನಾನು ನೋಡಿದ್ದೆ. ಆ ಟೈಮಲ್ಲಿ CM ಮೀಟಿಂಗಲ್ಲಿ ಒಂದು ತಿಪ್ಪರಾಜ್ ಹವಾಲ್ದಾರ್ ಅವರಿದ್ದರು, ಒಂದು ಇವರಿದ್ದರು. ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರುಗಳಾದ ಮಾಸೂಮ್, ಸಾದಿಕ್ ಯರಗಿರ, ಲಕ್ಷ್ಮಣ ಕಲ್ಲೂರ್, ಪ್ರಭುರಾಜ್, ಗಂಗಾಧರ್, ಪ್ರೇಪೇರ ಚಂದ್ರು, ನರಸಿಂಹಲು, ತಾಯಣ್ಣ ಗದಾರ್, ಭೀಮಣ್ಣ ಸೇರಿ ಅನೇಕರು ಇದ್ದರು. ಕಟ್ಟಡ ಕಾರ್ಮಿಕರ ಸಮಸ್ಯೆಗಳಿಗೆ ಸ್ಪಂದಿಸುವ ಬದಲು ಕಾರ್ಮಿಕ ಸಚಿವರು ಅನಗತ್ಯ ಯೋಜನೆಗಳ ಹೆಸರಿನಲ್ಲಿ ಕಾರ್ಮಿಕರ ಸೆಸ್ ಹಣವನ್ನು ದುರ್ಬಳಕೆ ಮಾಡಿಕೊಳ್ಳುವುದನ್ನು ನಿಲ್ಲಿಸದೆ ಹೋದರೆ ಕಾರ್ಮಿಕ ಸಂಘಟನೆಗಳು ತೀವ್ರ ಸ್ವರೂಪ ಹೋರಾಟಗಳನ್ನು ಸಂಘಟನೆಗಳು ನಡೆಸಲು ನಿರ್ಧರಿಸಲಾಗಿದೆ ಎಂದು ಕಟ್ಟಡ ಕಾರ್ಮಿಕರ ಸಂಘಗಳ ಸಮನ್ವಯ ಸಮಿತಿ ಜಿಲ್ಲಾ ಸಂಚಾಲಕ ಈರಣ್ಣಗೌಡ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಾರ್ಮಿಕರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಿರುವ ಕಾರ್ಮಿಕ ಸಚಿವರು ಅವೈಜ್ಞಾನಿಕ ಮಾನದಂಡ, ಅವಶ್ಯಕವಾದ ಯೋಜನೆಗಳನ್ನು ರೂಪಿಸಿ ಕಾರ್ಮಿಕರಿಗೆ ಸೌಲಭ್ಯಗಳಿಂದ ವಂಚಿತರನ್ನಾಗಿಸುತ್ತಿದ್ದಾರೆ. ಕಾರ್ಮಿಕರಿಗೆ ವೈದ್ಯಕೀಯ ಸೌಲಭ್ಯಗಳಿದ್ದರೂ ಪ್ರತ್ಯೇಕ ಕ್ಲಿನಿಕ್, RPL ಟ್ರೈನಿಂಗ್ ವಿತ್ ಕಿಟ್, ಟೂಲ್ ಕಿಟ್, ನ್ಯೂಟ್ರಿಷನ್ ಕಿಟ್, ಹ್ಯುಮ್ಯಾನಿಟಿ ಕಿಟ್ ನೋಂದಣಿಗೆ ಅಂಬೇಡ್ಕರ್ ಸಹಾಯ ಹಸ್ತ ಯೋಜನೆ ರೂಪಿಸಿ ಖಾಸಗಿಯವರಿಗೆ ಟೆಂಡರ್ ನೀಡಿದ್ದಾರೆ. ಆದರೆ ಕಾರ್ಮಿಕರ ಮಕ್ಕಳಿಗೆ ಒದಗಿಸಬೇಕಾದ ಶೈಕ್ಷಣಿಕ ಸಹಾಯಧನ ಯೋಜನೆ, ಮದುವೆ ಮತ್ತು ಮರಣ ಸಹಾಯಧನ, ಪಿಂಚಣಿ ಯೋಜನೆಗಳನ್ನು ಸ್ಥಗಿತಗೊಳಿಸಿದ್ದಾರೆ. ಕಟ್ಟಡ ಕಾರ್ಮಿಕರ ಬೋನಸ್ ಇರುವುದಾಗಿ ಹೇಳುವ ಸಚಿವರು ಅನಗತ್ಯವಾದ ಯೋಜನೆಗಳನ್ನು ಜಾರಿಗೊಳಿಸಿ ಕಾರ್ಮಿಕರ ಸೆಸ್ ಅನುದಾನ ದುರ್ಬಳಕೆ
ಮಾಡಿಕೊಂಡಿದ್ದಾರೆ. ಅಗತ್ಯವಾದ ಯೋಜನೆಗಳಿಗಿಂತ ಅನಗತ್ಯವಾದ ಯೋಜನೆಗಳೇ ಹೆಚ್ಚಾಗಿವೆ. ಕೂಡಲೇ ಸ್ಪಂದಿಸದೆ ಹೋದಲ್ಲಿ ಹೋರಾಟ ನಡೆಸುವುದಾಗಿ ಹೇಳಿದರು. ಸ್ಪಂದಿಸುತ್ತಿಲ್ಲ. ಈಗಾಗಲೇ ರಾಜ್ಯಾದ್ಯಂತ ಕಟ್ಟಡ ಕಾರ್ಮಿಕರ ಹಾಗೂ ಕಾರ್ಮಿಕರ ಸಂಘಗಳು, ಟ್ರೇಡ್ ಯೂನಿಯನ್ಸ್ ಮಾನ್ಯ ಸಚಿವರಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವಾರು ಬಾರಿ ಮನವಿಗಳನ್ನು ಸಲ್ಲಿಸಿದ್ದರೂ ಅವೈಜ್ಞಾನಿಕ ಮಾನದಂಡಗಳು ಮತ್ತು ಅನವಶ್ಯಕವಾಗಿ ಹೊಸ ಯೋಜನೆಗಳನ್ನು ಸಚಿವರು ತರುತ್ತಿದ್ದಾರೆ ಮತ್ತು ಅಧಿಕಾರಿಗಳು ನಿರ್ಲಕ್ಷ್ಯತನ ಮುಂದುವರೆದು ಕಟ್ಟಡ ಕಾರ್ಮಿಕರಿಗೆ ಈಗಾಗಲೇ ಯೋಜನೆಗಳನ್ನು ಸಚಿವರು ಆಗುತ್ತಿದ್ದಾರೆ ಮತ್ತು ಅಧಿಕಾರಿಗಳು ನಿರ್ಲಕ್ಷ್ಯ ಮುಂದುವರಿಕೆ ಕಟ್ಟಡ ಕಾರ್ಮಿಕರು ಈಗಾಗಲೇ ಮಂಡಳಿಯಿಂದ ವೈದ್ಯಕೀಯ ಸೌಲಭ್ಯಗಳು ಸಹ ಕಾರ್ಮಿಕರಿಗೆ ಉಪಯೋಗವಿಲ್ಲದ ಹೆಲ್ತ್ ಕ್ಯಾಂಪು, ಆರೋಗ್ಯ ಸಂಚಾರಿ ಕ್ಲಿನಿಕ್ಕು, RPL ಟ್ರೈನಿಂಗ್ ಕಿಟ್ಟು, ಟೂಲ್ ಕಿಟ್ಟು, ನ್ಯೂಟ್ರಿನ್ ಕಿಟ್ಟು, ಹೋಮಿಯೋ ಕಿಟ್ಟು ಮತ್ತು ನೋಂದಣಿ ಮಾಡಲು ಅಂಬೇಡ್ಕರ್ ಸಹಾಯ ಹಸ್ತ ಅಡಿಯಲ್ಲಿ ಸೇವಾ ಕೇಂದ್ರ ಈ ರೀತಿಯ ಅನಾವಶ್ಯಕ ಯೋಜನೆಗಳನ್ನು ಖಾಸಗಿ ಸಂಸ್ಥೆಗಳಿಗೆ ಟೆಂಡರ್ ನೀಡುವುದರಿಂದ ಮಂಡಳಿಯಲ್ಲಿ ಕಾರ್ಮಿಕರ ಬೆವರಿನ ಹನಿಯಿಂದ ಸಂಗ್ರಹಿಸಿರುವ ಸೆಸ್ ಹಣ ದುರುಪಯೋಗಿ ಆಗುತ್ತದೆ. ಈಗಾಗಲೇ ಮಂಡಳಿಯಿಂದ ನೀಡುತ್ತಿರುವ ಕಾರ್ಮಿಕರಿಗೆ ಅವಶ್ಯಕವಿರುವ ಮೂಲ ಯೋಜನೆಗಳಾದ ಶಿಕ್ಷಣಕ್ಕೆ ಸಹಾಯಧನ, ಮದುವೆ ಮತ್ತು ಮರಣ ಸಹಾಯಧನ, ಪಿಂಚಣಿ ಇತರ ಸವಲತ್ತುಗಳನ್ನು ಸಹಾಯಧನ ಸುಮಾರು 1 ವರ್ಷದಿಂದ ಕಾರ್ಮಿಕರಿಗೆ ಸರಿಯಾಗಿ ನೀಡುತ್ತಿಲ್ಲ. ಅದರಿಂದ ಅನವಶ್ಯಕವಾಗಿ ಹೆಲ್ತ್ ಕ್ಯಾಂಪು, ಆರೋಗ್ಯ ಸಂಚಾರಿ ಕ್ಲಿನಿಕ್ಕು, RPL ಟ್ರೈನಿಂಗ್ ಕಿಟ್ಟು, ಟೂಲ್ಸ್ ಕಿಟ್ಟು, ನ್ಯೂಟ್ರಿನ್ ಕಿಟ್ಟು, ಹೋಮಿಯೋ ಕಿಟ್ಟು ಮತ್ತು ನೋಂದಣಿ ಮಾಡಲು ಅಂಬೇಡ್ಕರ್ ಸಹಾಯ ಹಸ್ತ ಅಡಿಯಲ್ಲಿ ಸೇವಾ ಕೇಂದ್ರ ಈ ರೀತಿ ಅನವಶ್ಯಕ ಯೋಜನೆಗಳನ್ನು ನಿಲ್ಲಿಸಿ ಮೂಲಭೂತ ಯೋಜನೆಗಳಾದ ಶಿಕ್ಷಣ, ಮದುವೆ ಮತ್ತು ಮರಣ, ಹೆರಿಗೆ, ವೈದ್ಯಕೀಯ ಪಿಂಚಣಿ ಇನ್ನಿತರ ಮೂಲಭೂತ ಸೌಲಭ್ಯಗಳಿಗೆ ಮತ್ತು ನೀಡಬೇಕ. ಇಲ್ಲದಿದ್ದಲ್ಲಿ ಸಚಿವರು ರಾಜೀನಾಮೆಗೆ ಒತ್ತಾಯಿಸಿ ಮುಂದಿನ ದಿನಗಳಲ್ಲಿ ಬೀದಿಗಳಿಂದ ಉಗ್ರವಾಗಿ ವಿಭಿನ್ನ ಪ್ರತಿಭಟನೆಗಳನ್ನು ಮಾಡಲು ರಾಜ್ಯಾದ್ಯಂತ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ನೂರಾರು ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಸಂಘಟನೆಗಳ ಮುಖದಲ್ಲಿ ತೀರ್ಮಾನಿಸಲಾಗಿದೆ. ಸರ್ವೋದಯ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷ ತಿಮ್ಮಪ್ಪ ಸ್ವಾಮಿ ಮಾತನಾಡಿ, ಕಾರ್ಮಿಕ ಇಲಾಖೆ ಯೋಜನೆಗಳಲ್ಲಿ ಭಾರಿ ಅಕ್ರಮವಾಗಿರುವ ಆರೋಪಗಳಿದ್ದರೂ ಸರ್ಕಾರ ಕ್ರಮಕ್ಕೆ ಮುಂದಾಗುತ್ತಿಲ್ಲ. ಕಟ್ಟಡ ಕಾರ್ಮಿಕರ ಯೋಜನೆಗಳ ದುರ್ಬಳಕೆಯಾಗಿರುವ ದೂರುಗಳು ಸಹ ದಾಖಲಾಗಿವೆ. ಮಾಹಿತಿ ಪುಸ್ತಕವು ತೂಕಕ್ಕೆ ಮಾರಾಟವಾಗುತ್ತಿವೆ. ಕಾರ್ಮಿಕ ಸಚಿವರು ಕಾರ್ಮಿಕ ಸಂಘಟನೆಗಳ ಬೇಡಿಕೆಗಳಿಗೆ ಸ್ಪಂದಿಸುತ್ತಿಲ್ಲ. ಸರ್ಕಾರ ವಿರುದ್ಧ ರಾಜ್ಯಾದ್ಯಂತ ಹೋರಾಟ ನಡೆಸುವುದಾಗಿ ಹೇಳಿದರು. ಮೂಲ ಸೌಕರ್ಯಗಳನ್ನು 12 ನಾವಲ್ಲಿ ಕಟ್ಟಡ ಕಾರ್ಮಿಕ ಇದೇನಾದರೂ 1% ಸೆಸ್ ಅಮೌಂಟ್, ಇದು ಸರ್ಕಾರ ಅನ್ನಲ್ಲ, ನಮ್ಮ ಸೆಸ್ ಅಮೌಂಟ್ ಅನ್ನು ಟೆಂಡರ್ ಮುಖಾಂತರ ಸಚಿವರು ಇದನ್ನು ದುರುಪಯೋಗ ಮಾಡ್ತಿದ್ದಾರೆ. ಏನಂತಂದರೆ ಮೊನ್ನೆ ಬೆಂಗಳೂರಲ್ಲಿ ಸುಮಾರು 30 kg ಪುಸ್ತಕಗಳನ್ನು ಕೇವಲ 60 ರೂಪಾಯಿ kg ಬೆಂಗಳೂರಲ್ಲಿ ಮಾಡ್ತಿದ್ದಾರೆ. ಅಲ್ಲಿ FIR ಆಗಿದೆ, ಸಚಿವರು ಗಮನ ಕೊಡೋದಿದೆ. ನಾವೇನಂದ್ರೆ ಇಡೀ ಕರ್ನಾಟಕ ಕಟ್ಟಡ ಕಾರ್ಮಿಕರು ನಮ್ಮ ಸೆಸ್ ಅಮೌಂಟನ್ನು ನೀವು ಟೆಂಡರ್ಗಳ ಮುಖಾಂತರ ಯಾಕೆ ಇದನ್ನು ದುರುಪಯೋಗ ಮಾಡ್ತಿದ್ದೀರಿ? ಸಚಿವರೇ, ನಮ್ಗೆ ಮೂಲಭೂತ ಸೌಕರ್ಯಗಳನ್ನು ಮೊದಲು ಕೊಡ್ರಿ. ಯಾಕಂದ್ರೆ 1 ವರ್ಷದಿಂದ ಮದುವೆ ಹಣ ಬಂದೇ ಇಲ್ಲ. ನಾವು ಸಚಿವರ ಗಮನಕ್ಕೆ ಎಷ್ಟು ಹೋರಾಟಗಳು ಮಾಡಿದ್ರು ಕೂಡ ಸಚಿವರನ್ನ ಅದ್ರ ಬಗ್ಗೆ ಕಿವಿಗೆ ಹಾಕೋದು. ಯಾಕಂತೇಳೋ ನಮ್ಮ ಸಚಿವರು ಹೆಂಗಿದ್ದಾರೆ ಅಂತಂದ್ರೆ, ನಾವು ಏನು ಕಾರ್ಮಿಕರುಗಳು ಬೋರ್ಡಲ್ಲಿ ಸುಮಾರು 12 ಜನ ಎಲ್ಲ ಮೆಂಬರ್ಗಳಿದ್ದಾರೆ. ಅವ್ರು ಕೂಡ ಪ್ರಶ್ನೆ ಕೇಳಿದ್ರೆ ಇಲ್ಲ ಕೂತ್ಕೊಳ್ಳಿ ನಾನು ಮಾಡಿದ್ದೀನಿ ನಾವು, ಯಾಕಂದ್ರೆ ಏಕಾಭಿಪ್ರಾಯದಿಂದ ಸಚಿವರು ನಡ್ತಾ ಇದ್ದಾರೆ. ದಯಮಾಡಿ ಕಾರ್ಮಿಕ ಸಚಿವರು ನಾವು ಒಂದು ಎಚ್ಚರಿಕೆ ಕೊಡ್ತಿದ್ವಿ, ಮುಂದಿನ ದಿನಗಳಲ್ಲಿ ನಿಮ್ಮ ಹುಬ್ಬಳ್ಳಿಯಲ್ಲಿ ಇರ್ತಕ್ಕಂಥ ಸಚಿವರ ಮನೆ ಮುಂದೆ ನಾವು ಧರಣಿ ಮಾಡಲಿಕ್ಕೆ ರಾಜ್ಯದ ಕಟ್ಟಡ ಕಾರ್ಮಿಕ ಎಲ್ಲ ಸಂಘಟನೆಗಳು ಒಕ್ಕೂಟದಿಂದ ನಾವು ಮುಂದೆ ಸಚಿವರ ಮನೆ ಮುಂದೆ ಒಂದು ಧರಣಿ ಹಾಕಿಕೊಡ್ತೀವಿ. ಈ ಸಂದರ್ಭದಲ್ಲಿ AITUC ಕಾರ್ಮಿಕ ಸಂಘದ ಅಧ್ಯಕ್ಷ ಆನಂದಪ್ಪ, ಸುವರ್ಣ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷ ಈರಣ್ಣ ಹೊಸೂರ್, ಪ್ರಗತಿಪರ ಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷ ರಂಗಪ್ಪ ಅಸ್ಕಿಹಾಳ್, ನೆರವು ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷ ತಿಮ್ಮಣ್ಣ, ಭೀಮಣ್ಣ, ನಾಗರಾಜ್, ಕಡಗೋಳ್ ತಿಮ್ಮಪ್ಪ ಸೇರಿ ಅನೇಕರು ಇದ್ದರು. ಯಾದಗಿರಿ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ GTTCದಿಂದ ಡಿಪ್ಲೊಮಾ ಇನ್ ಪ್ರೀಶಿಯನ್ ಮ್ಯಾನುಫ್ಯಾಕ್ಚರಿಂಗ್ DPM ಕೋರ್ಸ್ಗಳ 30 ಸೀಟುಗಳ ಭರ್ತಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ಕೇಂದ್ರದ ಪ್ರಾಚಾರ್ಯ ರವಿಚಂದ್ರ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕೇಂದ್ರದಲ್ಲಿ ಪ್ರತಿ ವರ್ಷ ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈ ಮೇಕಿಂಗ್, ಡಿಪ್ಲೊಮಾ ಇನ್ ಮೆಕ್ಯಾಟ್ರಾನಿಕ್ ಹಾಗೂ ಡಿಪ್ಲೊಮಾ ಇನ್ ಪ್ರೀಶಿಯನ್ ಮ್ಯಾನುಫ್ಯಾಕ್ಚರಿಂಗ್ ಕೋರ್ಸ್ಗಳಿಗೆ ತಲಾ 60 ಸೀಟುಗಳಂತೆ ಒಟ್ಟು 180 ಸೀಟುಗಳನ್ನು ಭರ್ತಿ ಮಾಡಬೇಕಾಗಿದ್ದು, DPM ಕೋರ್ಸ್ ಹೊರತುಪಡಿಸಿ ಉಳಿದ ಕೋರ್ಸ್ಗಳಿಗೆ ಪೂರ್ಣ ಪ್ರಮಾಣದಲ್ಲಿ ಸೀಟುಗಳು ಭರ್ತಿಯಾಗಿದ್ದು, 30 DPM ಕೋರ್ಸ್ಗಳು ಖಾಲಿ ಇರುವುದರಿಂದ ಅವುಗಳನ್ನು ಭರ್ತಿ ಮಾಡಿಕೊಳ್ಳಲಾಗುತ್ತದೆ ಎಂದರು. 10ನೇ ತರಗತಿ ಪಾಸಾದ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, DPM ಕೋರ್ಸ್ಗಳನ್ನು 3 ವರ್ಷ ವಿಷಯಾಧಾರಿತ ಹಾಗೂ ಪ್ರಾಯೋಗಿಕವಾಗಿ ಟ್ರೈನಿಂಗ್ ನೀಡಲಾಗುವುದು ಹಾಗೂ 1 ವರ್ಷ ಕೈಗಾರಿಕಾ ಪ್ರದೇಶಗಳಲ್ಲಿ ಸ್ಟೈಫಂಡ್ ಸಹಿತ
ಇಂಟರ್ನ್ಶಿಪ್ ತರಬೇತಿಯನ್ನು ನೀಡಲಾಗುತ್ತದೆ. ಈ ಕೋರ್ಸ್ ಮುಗಿಯುವವರೆಗೂ ಅಭ್ಯರ್ಥಿಗಳಿಗೆ ಉಚಿತ ಊಟ, ವಸತಿ ಸೌಲಭ್ಯವನ್ನು ನೀಡಲಾಗುತ್ತದೆ ಎಂದರು. ಯಂತ್ರೋಪಕರಣಗಳನ್ನು ಒಳಗೊಂಡು 2023ರಲ್ಲಿ ಯಾದಗಿರಿ ಜಿಲ್ಲೆ ಕಳಚೂರು ಬಾಡ್ಯಾಳ ಕೈಗಾರಿಕಾ ಪ್ರದೇಶದಲ್ಲಿ ಸುಮಾರು 9 ಎಕರೆ ಭೂ ಪ್ರದೇಶದಲ್ಲಿ ಸುಸಜ್ಜಿತ ಕಟ್ಟಡಗಳೊಂದಿಗೆ ಪ್ರಾರಂಭ ಮಾಡಿದೆ. ಇಲ್ಲಿ ಲಭ್ಯ ಇರುವ ಕೋರ್ಸ್ಗಳು ಡಿಪ್ಲೊಮಾ ಇನ್ ಟೂಲ್ ಅಂಡ್ ಟೆಕ್ನಿಕಲ್, ಡಿಪ್ಲೊಮಾ ಇನ್ ಮೆಕ್ಯಾಟ್ರಾನಿಕ್ಸ್, ಡಿಪ್ಲೊಮಾ ಇನ್ ಪ್ರೆಸಿಷನ್ ಮ್ಯಾನುಫ್ಯಾಕ್ಚರಿಂಗ್. ಈ ಎಲ್ಲ ಕೋರ್ಸ್ಗಳು ಕೌಶಲ್ಯ ಅಭಿವೃದ್ಧಿಗೆ ಸಂಬಂಧಿಸಿದ್ದಾಗಿದ್ದು ಪ್ರತಿ ಕೋರ್ಸ್ಗೆ 60 ಸೀಟ್ಗಳು ಮಾತ್ರ ಪ್ರವೇಶಾತಿಗೆ ಅವಕಾಶವಿದೆ. ಸೊ ಈಗಾಗಲೇ 2 ಕೋರ್ಸ್ಗಳಿಗೆ ಪ್ರವೇಶಾತಿ ಪೂರ್ಣಗೊಂಡಿದ್ದು 2024ರಲ್ಲಿ ಹೊಸದಾಗಿ ಪ್ರಾರಂಭಗೊಂಡ ಡಿಪ್ಲೊಮಾ ಇನ್ ಪ್ರೆಸಿಷನ್ ಮ್ಯಾನುಫ್ಯಾಕ್ಚರಿಂಗ್ ಕೋರ್ಸ್ಗೆ ಬಾಕಿ ಉಳಿದಿರುವ ಸೀಟ್ಗಳಿಗೆ ಅರ್ಜಿ ಆಹ್ವಾನಿಸಲಾಗಿರುತ್ತದೆ. ಈ ಕೋರ್ಸ್ಗೆ 30% ವಿಷಯಾಧಾರಿತ ಕಲಿಕೆ ಜೊತೆಗೆ 70% ಪ್ರಾಯೋಗಿಕ ಕಲಿಕೆಗೆ ಅವಕಾಶವಿದೆ. ಇಲ್ಲಿ ಈ ಕೇಂದ್ರದಲ್ಲಿ ವಿದ್ಯಾರ್ಥಿಗಳು ಕಲಿಯಲು ಅತ್ಯಾಧುನಿಕ ತಂತ್ರಜ್ಞಾನ ಅಳವಡಿಕೆಯ ರೋಬೋಟಿಕ್ಸ್ ಜೊತೆಗೆ ಸ್ಮಾರ್ಟ್ ಫ್ಯಾಕ್ಟರಿ, CNC ಮೇಂಟೆನೆನ್ಸ್ ಕಿಟ್ ಮತ್ತೆ ಎಲೆಕ್ಟ್ರಿಕಲ್ ಇನ್ಸ್ಟಾಲೇಷನ್, PLC, IoT ಜಾಬ್ಸು, ಲ್ಯಾಂಗ್ವೇಜ್ ಲ್ಯಾಬ್, ಇದರ ಜೊತೆಗೆ CNC ಟರ್ನಿಂಗು, ಬಿಲ್ಡಿಂಗು, ಕನ್ವೆನ್ಷನಲ್ ಬಿಲ್ಡಿಂಗ್ ಮಷೀನ್ಸು, ಲೇತ್ ಮಷೀನ್ಸು ಇವೆಲ್ಲ ಪ್ರಾಯೋಗಿಕ ಕಲಿಕೆಗೆ ಈ ಎಲ್ಲ ಮಷೀನ್ಗಳಲ್ಲಿ ಪ್ರಾಯೋಗಿಕ ಕಲಿಕೆಯನ್ನು ಕಲಿಸಿಕೊಡಲಾಗುತ್ತದೆ. ಹಾಗೆ ವಿಷಯಾಧಾರಿತ ಕಲಿಕೆಗಾಗಿ ಸ್ಮಾರ್ಟ್ ಬೋರ್ಡ್ ಮತ್ತು ಪ್ರಾಜೆಕ್ಟರ್ ಸಹಿತ ತರಗತಿ ಕೊಠಡಿಗಳಿವೆ. ಸೊ ಇಲ್ಲಿ ಈ ಒಂದು ಕೇಂದ್ರದಲ್ಲಿ ಈ ಕಾಲೇಜಿನ ಆವರಣದಲ್ಲಿ ವಿದ್ಯಾರ್ಥಿನಿಯರಿಗೆ ವಸತಿ ಮತ್ತು ಊಟ ಸಹಿತ ಪ್ರತ್ಯೇಕವಾದ ಹಾಸ್ಟೆಲ್ ಸೌಲಭ್ಯ ಇರುತ್ತದೆ. ಈ ಕೇಂದ್ರ ರಾಯಚೂರು ಜಿಲ್ಲೆಯಿಂದ ಕೇವಲ 39 ಕಿಲೋಮೀಟರ್ ದೂರದಲ್ಲಿರುವ ಕಳಚೂರು ಬಾಡ್ಯಾಳ ಕೈಗಾರಿಕಾ ಪ್ರದೇಶದಲ್ಲಿ ಸ್ಥಾಪನೆಯಾಗಿದ್ದು ಇದು ಯಾದಗಿರಿ ಮತ್ತು ರಾಯಚೂರು ಮುಖ್ಯ ರಸ್ತೆಯಲ್ಲಿ ಇರುವಂಥದ್ದು. ಸೊ ಹಾಗಾಗಿ ರಾಯಚೂರು ಜಿಲ್ಲೆಯ ಗ್ರಾಮೀಣ, ನಗರ ಮತ್ತು ಗ್ರಾಮೀಣ ವಿದ್ಯಾರ್ಥಿನಿಯರು ಯಾದಗಿರಿ GTTC ಕೇಂದ್ರವು ಯಾದಗಿರಿ ಜಿಲ್ಲೆಯ ಕಡೆಚೂರು ಬಾಡ್ಯಾಳ ಕೈಗಾರಿಕಾ ಪ್ರದೇಶದಲ್ಲಿದ್ದು ಅಲ್ಲಿಯೇ ತರಬೇತಿಯನ್ನು ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ 9148649304 ಅಥವಾ 9742502602 ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವೆಂಕಟರಾವ್ ಕುಲಕರ್ಣಿ, ವಿಜಯಕುಮಾರ್ ಬಿರಾದರ್, ಶ್ರೀನಿವಾಸ್ ಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಓಂ ಸಾಯಿ ಧ್ಯಾನ ಮಂದಿರ, ರಂಗಮಂದಿರ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಸ್ಟೇಷನ್ ರಸ್ತೆ, ರಾಯಚೂರು. ಇದೇ ದಿನಾಂಕ 10/7/2025 ಗುರುವಾರದಂದು ಗುರು ಪೂರ್ಣಿಮಾ ನಿಮಿತ್ತ ಬೆಳಿಗ್ಗೆ 6 ಗಂಟೆಗೆ ಕಾಕಡಾರತಿ, ಬೆಳಿಗ್ಗೆ 6:30 ಗಂಟೆಗೆ ಮಹಾರುದ್ರಾಭಿಷೇಕ, ಬೆಳಿಗ್ಗೆ 7:30 ಗಂಟೆಗೆ ಪುಷ್ಪ ಅಭಿಷೇಕ, ಬೆಳಿಗ್ಗೆ 8:30 ಗಂಟೆಗೆ ಸತ್ಯನಾರಾಯಣ ಪೂಜೆ. ಶ್ರೀ ಶನಿ ಮಹಾರಾಜರ ಪ್ರತಿಷ್ಠಾಪನೆಯ ಮಹಾಯಜ್ಞಕ್ಕಾಗಿ ಉಜ್ಜಯಿನಿಯಿಂದ ವಿಶೇಷವಾಗಿ ತರಿಸಲಾದ 8,000 ಪವಿತ್ರ ರುದ್ರಾಕ್ಷಿಗಳು ಪೂಜಿಸಿ ಶುದ್ಧೀಕರಿಸಲ್ಪಟ್ಟಿವೆ. ಈ ರುದ್ರಾಕ್ಷಿಗಳನ್ನು ಜುಲೈ 10ರಂದು ಗುರು ಪೂರ್ಣಿಮಾ ದಿನದಂದು ಶನಿ ದೋಷ ನಿವಾರಣಾರ್ಥವಾಗಿ ಭಕ್ತಾದಿಗಳಿಗೆ ಪೂಜೆ ಪೂರ್ವಕವಾಗಿ ಆಶೀರ್ವಾದದೊಂದಿಗೆ ಹಂಚಲಾಗುತ್ತದೆ. ಇಂದು ಶನಿದೇವರ ಕೃಪೆಯನ್ನು ಪಡೆದು ಆಧ್ಯಾತ್ಮಿಕ ಶ್ರೇಯಸ್ಸಿಗೆ ದಾರಿ ತೋರಿಸುವ ಅಪರೂಪದ ಅವಕಾಶ. ಈ ಎಲ್ಲ ಮಹಾಮಂಗಳ ಕಾರ್ಯಕ್ಕೆ ಸರ್ವ ಸಾಯಿ ಭಕ್ತಾದಿಗಳು ಆಗಮಿಸಬೇಕಾಗಿ ವಿನಂತಿ. ಈ ಎಲ್ಲ ಪೂಜೆ ಕಾರ್ಯಕ್ರಮಗಳ ಸೇವಾ ಶುಲ್ಕ ರೂಪಾಯಿ 2,500 ಕೊಟ್ಟು ರಸೀದಿಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ಹಾಗೂ ಮಧ್ಯಾಹ್ನ 1 ಗಂಟೆಗೆ ಸುಮಾರು 5,000 ಭಕ್ತಾದಿಗಳಿಗೆ ಮಹಾಪ್ರಸಾದ. ಸರ್ವರಿಗೂ ಹಾರ್ದಿಕ ಸ್ವಾಗತ ಕೋರುವವರು ಶ್ರೀ ಸಾಯಿ ಕಿರಣ್ ಆದೋನಿ, ಗುರೂಜಿ ಸಂಸ್ಥಾಪಕ ಧರ್ಮಾಧಿಕಾರಿಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9164000600 ಅಥವಾ 9611999399ಗೆ. Chennai Shopping Mall ge welcome, Ashada sale ge welcome, come Chennai Shopping Mall ge welcome, come Ashada sale ge welcome, KG sale bag ge Chennai Shopping Mall come super prices KG sarees nama KG sale nama target idu trending saree sale nama fashion this is adu Ashada KG sale ಬಂದಾಗಿತ್ತು Chennai Shopping Mall ನಿಮಗಾಗಿ ತಂದಾಗಿತ್ತು ನೋಡಿಕೋ ಸೇಲ್ಸ್ ಅಂತ ಮಾಡಿಕೋ.
ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೆಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರದಲ್ಲಿ. ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ 150 ರೂಪಾಯಿಗಳು ಮಾತ್ರವೇ. ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ, ಸಂತೋಷ ಟನ್ನುಗಳಲ್ಲಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಆಪೋಸಿಟ್ ಪಬ್ಲಿಕ್ ಗಾರ್ಡನ್, ರಾಯಚೂರ್. ಬೇಡಿಕೆ ಕುಸಿದ ಪರಿಣಾಮವಾಗಿ ರಾಯಚೂರು ಶಾಖೋತ್ಪನ್ನ ಕೇಂದ್ರ 7 ಘಟಕಗಳ ಉತ್ಪಾದನೆ ಸ್ಥಗಿತಗೊಳಿಸಲಾಗಿದೆ. 250 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ 8ನೇ ಘಟಕ ಮಾತ್ರ ಉತ್ಪಾದನೆಯಲ್ಲಿ ತೊಡಗಿದೆ. 210 ಮೆಗಾವ್ಯಾಟ್ ಉತ್ಪಾದಿಸುವ 7 ಘಟಕಗಳು ಸ್ಥಗಿತಗೊಂಡಿದ್ದರಿಂದ ಉತ್ಪಾದನೆಯಲ್ಲಿ ಇಳಿಕೆಯಾಗಿದೆ. ಕೆಲ ಘಟಕಗಳ ದುರಸ್ತಿ ಕಾರ್ಯ ಮುಂದುವರೆದಿದೆ. ರಾಯಚೂರು ತಾಲೂಕಿನ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಉಡಮಗಲ್ ಖಾನಾಪುರದಲ್ಲಿ ದಿನಾಂಕ 1/7/2025 ರಾಷ್ಟ್ರೀಯ ವೈದ್ಯ ದಿನಾಚರಣೆ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಶಿಕ್ಷಣ ವಿಭಾಗದ ಜಿಲ್ಲಾ ಸಂಚಾಲಕರಾದ ಡಾಕ್ಟರ್ ದಂಡಪ್ಪ ಬೀರಾದರ್ ಮಾತನಾಡಿ, ನಮ್ಮ ದೇಶದಲ್ಲಿ ಇಂದು ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಆಚರಣೆ ಮಾಡಲಾಗುತ್ತದೆ. ಖ್ಯಾತ ವೈದ್ಯರು ವೈದ್ಯಕೀಯ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿದಂಥ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿ ಉತ್ತಮ ಕಾರ್ಯನಿರ್ವಹಣೆ ಮಾಡಿ ಬಿ ಚಂದ್ರರಾಯ್ ಇವರ ಜನ್ಮದಿನವು ಇಂದು ಅವರು ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸುವ ಜೊತೆಗೆ ವಿಶೇಷವಾಗಿ ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚು ಹೊತ್ತು ನೀಡಿದರು. ಮುಖ್ಯಮಂತ್ರಿ ಆಗಿದ್ದಾಗಲೂ ಅವರು ದಿನಕ್ಕೆ 1 ತಾಸು ಸಹ ವೈದ್ಯ ವೃತ್ತಿ ಮಾಡುತ್ತಿದ್ದರು. ಭಾರತ ರತ್ನ ಪಡೆದ ಹೆಮ್ಮೆಯ ವೈದ್ಯರು ಹೌದು. ಅವರ ಮೇಲಿರುವ ಅಭಿಮಾನ ಗೌರವ ಹಿನ್ನೆಲೆಯಲ್ಲಿ ಇಂದು ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಆಚರಣೆ ಮಾಡಲಾಗುತ್ತದೆ. Thank you for remembering on the day. ನಮಸ್ಕಾರ. ಇವತ್ತ ವೈದ್ಯರ ದಿನಾಚರಣೆ. ಕೇಕ್ ಕತ್ತರಿಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರಾದ ಶ್ರೀಮತಿ ಡಾಕ್ಟರ್ ಪರಾನಸ್ರೀನ್ ಅವರನ್ನ ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಶಿಕ್ಷಣ ವಿಭಾಗದ ಜಿಲ್ಲಾ ಸಂಚಾಲಕರಾದ ಮತ್ತು ಉಡಮಗಲ್ ಖಾನಾಪುರ ಶಾಲಾ ಶಿಕ್ಷಕರಾದ ಡಾಕ್ಟರ್ ದಂಡಪ್ಪ ಬೀರಾದರ್ ಮಾತನಾಡಿದರು. ಡಾಕ್ಟರ್ ದಂಡಪ್ಪ ಬೀರಾದರ್ ಅವರು ಮುಂದುವರೆದು ಮಾತನಾಡುತ್ತಾ, ಆರೋಗ್ಯ ಕೇಂದ್ರದ ವೈದ್ಯರಾದ ಶ್ರೀಮತಿ ಫರಾ ನಸರಿನ್ ಉತ್ತಮ ವೈದ್ಯರಾಗಿ ಈ ಭಾಗದಲ್ಲಿ ಜನರ ಆರೋಗ್ಯ ಸಮಸ್ಯೆಗಳಿಗೆ ಅವರ ಆರೋಗ್ಯದ ಬಗ್ಗೆ ಸಕಾರಾತ್ಮಕ ರೀತಿಯಲ್ಲಿ ಸ್ಪಂದನೆ ಮಾಡುತ್ತಾರೆ. ವಿಶೇಷವಾಗಿ ನಮ್ಮ ಶಾಲಾ ಮಕ್ಕಳಿಗೆ ಕ್ರೀಡಾಕೂಟದ ಸಂದರ್ಭದಲ್ಲಿ ಉಚಿತವಾಗಿ ಆರೋಗ್ಯದ ಕೆಲವು ಔಷಧಗಳನ್ನು ನೀಡುತ್ತಾರೆ. ಜೊತೆಗೆ ಪ್ರಥಮ ಚಿಕಿತ್ಸೆಗೆ ಬೇಕಾಗಿರುವಂತಹ ಔಷಧ ನಮ್ಮ ಶಾಲೆಗೆ ಉಚಿತವಾಗಿ ಕೊಡುತ್ತಾರೆ. ವಿಶೇಷವಾಗಿ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳ ಆರೋಗ್ಯ ಕಾಳಜಿ ಬಗ್ಗೆ ಉಚಿತವಾದ ತಪಾಸಣಾ ಕಾರ್ಯವನ್ನು ತಮ್ಮ ಸಿಬ್ಬಂದಿಯೊಂದಿಗೆ ಮಾಡಿಸುತ್ತಾರೆ. ಆರೋಗ್ಯ ಜಾಗೃತಿಯ ಕಾರ್ಯಕ್ರಮಗಳನ್ನು ನಮ್ಮ ಶಾಲೆಯಲ್ಲಿ ಹೆಚ್ಚಾಗಿ ಆಯೋಜನೆ ಮಾಡಲಿಕ್ಕೆ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಶ್ರೀಮತಿ ಫರಾ ನಸ್ರೀನ್ ಅವರು ಮಾರ್ಗದರ್ಶನ ನೀಡುತ್ತಾರೆ. ಅವರ ಸೇವೆ ನಾವು ಮರೆಯುವಂತಿಲ್ಲ ಎಂದು ಡಾಕ್ಟರ್ ದಂಡಪ್ಪ ಬೀರಾದರ್ ಹೇಳಿದರು. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಅವರು ಸೇವೆ ಮಾಡಿದಂಥ ಹಿನ್ನೆಲೆಯಲ್ಲಿ ಇವತ್ತು ನಾವು ಭಾರತ ದೇಶದಲ್ಲಿ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ವೈದ್ಯರಂದರೆ ನಮ್ಮ ಕಣ್ಣಿಗೆ ಕಾಣುವ 2ನೆಯ ದೇವರೆಂದರೆ ತಪ್ಪಾಗಲಿಕ್ಕಿಲ್ಲ. ರೋಗಿಗಳಿಗೆ ಪುನರ್ಜನ್ಮ ಕೊಡುವಂಥ ಶಕ್ತಿ ಯಾರಲ್ಲಿ ಅಂದರೆ ಅದು ವೈದ್ಯರೆಂದರೆ ತಪ್ಪಾಗಲಿಕ್ಕಿಲ್ಲ. ಅಂಥ ವೈದ್ಯ ವೃತ್ತಿಯಲ್ಲಿ ಇರುವಂಥ ವಿಶೇಷವಾಗಿ ನಮ್ಮ ಮೇಡಮ್ ಅವರು ನಮಗೆ ಭಾಳಷ್ಟು ಸಹಾಯ ಸಹಕಾರವನ್ನು ಮಾಡ್ತಾರೆ. ನಮ್ಮ ಮಕ್ಕಳ ಶಾಲಾ ಕ್ರೀಡಾಕೂಟವನ್ನು ನಡೆದರೆ ಪ್ರಥಮ ಚಿಕಿತ್ಸೆಗೆ ಬೇಕಾಗಿರುವಂತಹ ಎಲ್ಲ ಮೆಟೀರಿಯಲ್ಸ್ಗಳನ್ನು ಉಚಿತವಾಗಿ ಕೊಡ್ತಾರೆ. ಆಮೇಲೆ ನಾವು ಯಾವ ನಮ್ಮ ವಿದ್ಯಾರ್ಥಿಗಳು ಬಹಳಷ್ಟು ದಿನ ಬರ್ತಾರೆ, ದಿನ ಆ ಮಕ್ಕಳಿಗೆ ಉಚಿತವಾಗಿ ಚಿಕಿತ್ಸೆ ಕೊಡುವುದಲ್ಲದೆ ಕೇಳಿದ ವಸ್ತುಗಳನ್ನು ಸಕಾರಾತ್ಮಕತೆಯಲ್ಲಿ ಸ್ಪಂದನೆ ಮಾಡ್ತಾರೆ. ಯಾಕ ಏನು ಅಂತೇಳಿ ಬಹುಶಃ ನಮ್ಮ ಶಾಲೆಯಲ್ಲಿ ನಮ್ಮ ಭಂಡಾರಿ ಸರ್ ಅವರು ಯಾವುದೇ ಕಾರ್ಯಕ್ರಮ ಇದ್ರೆ, ಆರೋಗ್ಯ ಕಾರ್ಯಕ್ರಮ ಇದ್ರೆ ಫಸ್ಟ್ ಉಡುಮಲ್ ಖಾನಾಪುರ ಹೈಸ್ಕೂಲ್ ಅಂತ ಆಯ್ಕೆ ಮಾಡಿಕೊಳ್ತಾರೆ. ಕಾರಣ ಹೈಸ್ಕೂಲ್ಗೆ ಮತ್ತು ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಇರುವಂಥ ಸಂಪರ್ಕ. ಬಹುಶಃ 1991ರಲ್ಲಿ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಆಚರಣೆಯ ಪ್ರಾರಂಭವಾಯಿತು. ಇಂದಿನವರೆಗೂ ಸಹ ಆಚರಣೆಯನ್ನು ಮಾಡಿಕೊಂಡು ಬರಲಾಗುತ್ತದೆ. ವಿಚಿತ್ರವಾದರೂ ಸತ್ಯ ಎನ್ನುವಾಗಿ BP ರಾಯ್ ಅವರು ಹುಟ್ಟಿದ್ದು ಜುಲೈ 1, ಮರಣ ಆಗ್ತಿದ್ದು ಜುಲೈ 1. ಸನ್ಮಾನವನ್ನು ಸ್ವೀಕರಿಸಿದ ಶ್ರೀಮತಿ ಫರಾ ನಸ್ರೀನ್ ಅವರು ಮಾತನಾಡುತ್ತಾ, ನಮ್ಮ ಸಿಬ್ಬಂದಿಯವರು ಹಾಗೂ ಡಾಕ್ಟರ್ ದಂಡಪ್ಪ ಬೀರಾದರ್ ಸರ್ ಅವರು ನನ್ನ ಮೇಲೆ ಅಭಿಮಾನ ಮತ್ತು ಗೌರವದಿಂದ ಈ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ನಿಮಿತ್ತ
ಜಯಂತಿಯ ಕೇಕನ್ನು ಕತ್ತರಿಸಿದ್ದಾರೆ. ಜೊತೆಗೆ ನನಗೆ ಸನ್ಮಾನ ಮಾಡಿದ್ದಾರೆ. ಅವರ ಪ್ರೀತಿ, ಗೌರವ, ಅಭಿಮಾನಕ್ಕೆ ನನ್ನ ವಂದನೆಗಳು. ನಾವೆಲ್ಲ ಸಿಬ್ಬಂದಿಗಳು ಉತ್ತಮವಾಗಿ ಆರೋಗ್ಯ ಸೇವೆಯನ್ನು ಮಾಡಿ ಜನರ ಪ್ರೀತಿಗೆ ಪಾತ್ರ ಹೋಗೋಣ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಉಡಮಗಲ್ ಖಾನಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಶ್ರೀ ಸುರೇಶ್ ಭಂಡಾರಿ ಅವರು ಸಕಲರನ್ನ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಖಲೀಲ್ ಪ್ರಥಮ ದರ್ಜೆ ಸಹಾಯಕರು, ರೇಖಾ ಮತ್ತು ರೇನಾ ಆರೋಗ್ಯ ಸಹಾಯಕರು, ಸುಪ್ರಿಯಾ, ಸುನಿಲ್, ರಮನಾಥ್, ಶಿವಲಿಂಗಪ್ಪ, ಮಹೇಂದ್ರ, ಮೌನೇಶ್ ಹಾಗೂ ಇನ್ನಿತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಕೊನೆಯಲ್ಲಿ ಶಿವಲಿಂಗಪ್ಪ ವಂದಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಏಮ್ಸ್ ಹೋರಾಟಕ್ಕೆ ಶಾಸಕರುಗಳು ನೇತೃತ್ವ ವಹಿಸಲಿ, ಪರ ವಿರೋಧ ಕೇಸ್ ಹಿಂಪಡೆಯಲಿ, ರಾಜೇಶ್ ಕುಮಾರ್. ಕಟ್ಟಡ ಕಾರ್ಮಿಕರ ಸೆಸ್ ಹಣ ದುರ್ಬಳಕೆ, ಕಾರ್ಮಿಕ ಸಚಿವರಿಂದ ಯೋಜನೆಗಳಿಗೆ ಅನವಶ್ಯಕ ಯೋಜನೆಗಳಿಗೆ ಟೆಂಡರ್, ಈರಣ್ಣ ಆರೋಪ. ಯಾದಗಿರಿ ಜಿಟಿಡಿಸಿ ಕೋರ್ಸ್ಗಳ ಪ್ರವೇಶ ಪಡೆಯಲು ಅವಕಾಶ, ರವಿಚಂದ್ರ. ಬೇಡಿಕೆ ಕುಸಿತ, ಆರ್ಟಿಪಿಎಸ್ 7 ಘಟಕಗಳು ಸ್ಥಗಿತ. ಜಿಲ್ಲೆಯ ಉಡುಂಗುಲ್ ಖಾನಾಪುರ್ ಸರ್ಕಾರಿ ಶಾಲೆಯಲ್ಲಿ ವೈದ್ಯರ ದಿನಾಚರಣೆ.